ನಮಸ್ಕಾರ, ನಾನು ನವಿತಾ ಜೈನ್. ಸಿಎಂ ಬಸವರಾಜ ಬೊಮ್ಮಾಯಿಗಾಗಿ ನನ್ನ ಬೆಂಬಲ. ಸಿಎಂ ಹೇಳಿದವರ ಪರ ಪ್ರಚಾರ ಮಾಡ್ತೀನಿ, ಆದ್ರೆ ಎಲ್ಲರ ಪರ ಪ್ರಚಾರ ಮಾಡೋದು ಕಷ್ಟ ಅಂತ ಹೇಳಿ ಸುದೀಪ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಸುದೀಪ್ ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ ಅನ್ನುವಂತಹ ನಿರೀಕ್ಷೆ ಇತ್ತು, ಆದ್ರೆ ಬಿಜೆಪಿಗೆ ಸೇರ್ಪಡೆ ಆಗದೆ ಕೇವಲ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾಗೇನೆ ಅವರು ಹೇಳುವವರ ಪರ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ಸಿಎಂ ಅಂದ್ರೆ ಬಿಜೆಪಿ ಪರ ಪ್ರಚಾರ ಎಂದರ್ಥ. ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಸುದೀಪ್. ನನ್ನ ಆಪ್ತರಿಗೆ ನಾನು ಟಿಕೆಟ್ ಕೇಳಿಲ್ಲ, ನಾನು ಟಿಕೆಟ್ ಕೊಡಿಸುವನಷ್ಟು ದೊಡ್ಡವನೂ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ನನ್ನ ಆಪ್ತರು, ಡಿ.ಕೆ.ಶಿ ಕೂಡ ನನ್ನನ್ನ ಪ್ರಚಾರಕ್ಕೆ ಕರೆದಿದ್ರು ಅಂತ ಹೇಳಿ ಸುದೀಪ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇವತ್ತು ನನ್ನ ನಿಲುವು ಅಂತೇನಿಲ್ಲ, ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಕ್ಕೆ ಬಂದೆ, ನಾನು ನಿಮ್ಮ ಪರ ನಿಂತ್ಕೋತೀನಿ ಅಂತ ಹೇಳಕ್ಕೆ ಬಂದೆ. ಸೊ ನಾನು ನನ್ನ ಸಪೋರ್ಟ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ, ಆ್ಯಂಡ್ ಆ ವ್ಯಕ್ತಿಗೆ ಸಪೋರ್ಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ವಿಚ್ ಈ ನಿಮ್ಮ ಮುಂದೆನೂ ನಾನು ಅದನ್ನೇ ಹೇಳ್ತೀನಿ, ನಾಳೆನೂ ಅದೇ ಹೇಳ್ತೀನಿ, ನೆನ್ನೆನೂ ಅದೇ ಹೇಳ್ತಾ ಇದ್ದೀನಿ. ಈ ಮೂಲಕ ನನ್ನ ಕೆಲವು ಸ್ನೇಹಿತರುಗಳಿದ್ದಾರೆ, ಅವ್ರ ಪರ ನಿಲ್ತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಶಕ್ತಿಗಳು ಸೇರಿದ್ರೆ ಅವರಿಗೆ ಶಕ್ತಿ ಅಂದರೆ ಅವ್ರು ಯಾರು ಹೇಳ್ತಾರೋ ಅವ್ರ ಪರ ನಡ್ಕೊಳಕ್ಕೆ ರೆಡಿ ಇದೀನಿ ಸರ್. ಎಷ್ಟು ಕಾನ್ಸ್ಟಿಟ್ಯೂನ್ಸೀಸ್ ಇದಾವೆ, ಎಷ್ಟು ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ, ಎಷ್ಟೆಷ್ಟು ಕಡೆ ಆಗುತ್ತೆ, ಅದಾಗಲ್ಲ ಸರ್. ನಾನು ಹೇಳ್ತಾ ಇರೋದು, ಇವ್ರು ಅಕಸ್ಮಾತ್ ಇಂಥವ್ರಿಗೆ ನನಗೆ ನಿನ್ನ ಸಪೋರ್ಟ್ ಬೇಕು ಅಂತ ಹೇಳಿದಲ್ಲಿ ಖಂಡಿತವಾಗ್ಲೂ ಅದನ್ನು ಅಷ್ಟು ಮಾಡ್ತೀನಿ ನಾನು. ಯಾಕಂದ್ರೆ ಒಂದು ನೀವು ಹೇಳೋರ ಪ್ರಕಾರ ಮಾಡಕ್ಕೆ ಹೋದ್ರೆ ಸರ್, ಐ ಹ್ಯಾವ್ ಟು ಡೂ ಫಾರ್ ಎವ್ರಿಬಡಿ, ಐ ಕೆನಾಟ್. ಸರ್, ದಿಸ್ ಸ್ಟ್ಯಾಂಡ್ ವಾಟ್ ಐ ಆಮ್ ಟೇಕಿಂಗ್ ಇಸ್ ಅ ವೆರಿ ಹ್ಯೂಮನ್ ಸ್ಟ್ಯಾಂಡ್ ಸರ್. ಐ ಆಮ್ ನಾಟ್ ಎಂಟರಿಂಗ್ ಪಾಲಿಟಿಕ್ಸ್ ಸರ್, ಜಸ್ಟ್ ಟು ಕ್ಲಿಯರ್. I've just entered the stage of politics sir here. I'm not entering politics. ಇನ್ನು ಪ್ರಧಾನಿ ಮೋದಿ ಬಗ್ಗೆ ಸುದೀಪ್ ಮೆಚ್ಚುಗೆಯ ಮಾತನಾಡಿದ್ದಾರೆ. ಮೋದಿಗೆ ಉತ್ತಮ ನಾಯಕತ್ವ ಗುಣವಿದೆ, ಮೋದಿ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ನಟ ಕಿಚ್ಚ ಸುದೀಪ್ ಅವರು. ಈ ಒಂದು ಸುದ್ದಿಗೋಷ್ಠಿಯಲ್ಲೇ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡಿದ್ದಾರೆ. ಉತ್ತಮ ನಾಯಕತ್ವ ಗುಣವನ್ನು ಹೊಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆನೂ ಇದೇ ಸಂದರ್ಭದಲ್ಲಿ ನಟ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ, ಮೆಚ್ಚುಗೆಯ ಮಾತನಾಡಿದ್ದಾರೆ. ಪ್ರಧಾನಿ ಮೋದಿಗೆ ಉತ್ತಮ ನಾಯಕತ್ವ ಗುಣವಿದೆ ಅನ್ನುವ ಮಾತನ್ನ ಹೇಳಿದ್ರು. ಅವರ ಕೆಲಸ ಕಾರ್ಯಗಳನ್ನ ಬಗ್ಗೆ ಅವರು ಮೆಚ್ಚಿಕೊಂಡ್ರು, ಕೊಂಡಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉತ್ತಮ ನಾಯಕತ್ವ ಗುಣವಿದೆ, ಅವರ ಕೆಲಸ ಕಾರ್ಯಗಳು ಜನರನ್ನ ತಲುಪ್ತಾ ಇದೆ ಅನ್ನುವಂತಹ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಸುದೀಪ್. But there are lots, sir. There are lots we agree upon, we idolize, and we say, yeah, this is right. That is why India is popularized. India is going up today. Yes, of course, I agree upon our leadership, Mr. Modi. I totally respect certain decisions that he has taken, and as an Indian, I totally respect that, sir. But that has got nothing to do with me sitting here today, because this is with me connecting here. But again, coming back, as an Indian, sir, yes, sir, there are a lot of things I agree upon, and I'm very proud of whatever has happened. ಯಾರ ಒತ್ತಡ ಏನಾದ್ರೂ ಇತ್ತಾ, ಬಿಜೆಪಿಯಿಂದ ಒತ್ತಡ ಇತ್ತಾ ಅನ್ನುವಂತಹ ಪ್ರಶ್ನೆಗೂ ಉತ್ತರವನ್ನ ಕೊಟ್ಟಿದ್ದಾರೆ ನಟ ಸುದೀಪ್. ಐಟಿ ರೇಡ್ ಆಗಿತ್ತು, ಏನು ಸಿಗದೆ ಹೋದ್ರು, ಒತ್ತಡಕ್ಕೆ ಮಣಿಯುವ ವ್ಯಕ್ತಿ ನಾನಲ್ಲ ಅನ್ನುವಂತಹ ಮಾತನ್ನ ಸುದೀಪ್ ಹೇಳಿದ್ರು. ಪ್ರಚಾರಕ್ಕೆ ಬರೋದಕ್ಕೆ ಯಾರ ಒತ್ತಡವೂ ಇಲ್ಲ ಅನ್ನುವ ಸ್ಪಷ್ಟನೆಯನ್ನ ಕೊಟ್ಟರು ಕಿಚ್ಚ. ಒತ್ತಡಕ್ಕೆ ಮಣಿಯುವಂತಹ ವ್ಯಕ್ತಿ ನಾನಲ್ಲ, ಆದ್ರೆ ಪ್ರಚಾರಕ್ಕೆ ಎಲ್ಲೆಲ್ಲಿ ಹೋಗ್ಬೇಕು, ಎಷ್ಟು ಕಡೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲಾ ಕಡೆ ಪ್ರಚಾರ ಮಾಡ್ತೀನಿ ಅಂತೂ ಕೂಡ ಅವರು ಹೇಳಿಲ್ಲ. ಸಿಎಂ ಹೇಳಿದ ಕಡೆ ನಾನು ಪ್ರಚಾರ ಮಾಡ್ತೇನೆ, ಅವರಿಗೆ ಸಪೋರ್ಟ್ ಮಾಡ್ತೇನೆ ಅಂತ ಸುದೀಪ್ ಹೇಳಿದ್ರು. ಐಟಿ ರೇಡ್ ಆಗಿದ್ದಾಯ್ತು, ಕಂಪ್ಲೀಟ್ ಏನು ಸಿಗದೆ ಹೋಗಿದ್ದಾಯ್ತು, ಇವಾಗ ಯಾಕೆ ಸರ್ ಅದೆಲ್ಲ? ವೈ ಡು ಯು ಥಿಂಕ್ ಐ ವಿಲ್ ಕಮ್ ಬಿಹೈಂಡ್ ಆಲ್ ದಟ್? ಯಾರೋ ಥ್ರೆಟ್ ಮಾಡಿ ಅವರು ಒತ್ತಡದ ಮೇಲೆ ಬರೋ ವ್ಯಕ್ತಿನ ಸರ್ ನಾನು? ಅಲ್ಲ, ಒತ್ತಡದ ಮೇಲೆ ಬರೋ ವ್ಯಕ್ತಿನ ನಾನು ಹಂಗೆ ಕಾಣಿಸ್ತೀನ ನಿಮಗೆ? ಒತ್ತಡದ ಮೇಲೆ ಬರೋ ವ್ಯಕ್ತಿನ ಸರ್ ನಾನು? ಪ್ರೀತಿಗೋಸ್ಕರ ಬಂದಿರೋ ಸರ್ ನಾನು? ಐಟಿ ರೇಡ್ ಆಗಿದ್ದಾಯ್ತು, ಕಂಪ್ಲೀಟ್ ಏನು ಸಿಗದೆ ಹೋಗಿದ್ದಾಯ್ತು, ಇವಾಗ ಯಾಕೆ ಸರ್ ಅದೆಲ್ಲ? ವೈ ಡು ಯು ಥಿಂಕ್ ಐ ವಿಲ್ ಕಮ್ ಬಿಹೈಂಡ್ ಆಲ್ ದಟ್? ಯಾರೋ ಥ್ರೆಟ್ ಮಾಡಿ ಅವರು ಒತ್ತಡದ ಮೇಲೆ ಬರೋ ವ್ಯಕ್ತಿನ ಸರ್ ನಾನು? ಅಲ್ಲ, ಒತ್ತಡದ ಮೇಲೆ ಬರೋ ವ್ಯಕ್ತಿನ ನಾನು ಹಂಗೆ ಕಾಣಿಸ್ತೀನ ನಿಮಗೆ? ಒತ್ತಡದ ಮೇಲೆ ಬರೋ ವ್ಯಕ್ತಿನ ಸರ್ ನಾನು? ಪ್ರೀತಿಗೋಸ್ಕರ ಬಂದಿರೋ ಸರ್ ನಾನು? ಐಟಿ ರೇಡ್ ಆಗಿದ್ದಾಯ್ತು, ಕಂಪ್ಲೀಟ್ ಏನು ಸಿಗದೆ ಹೋಗಿದ್ದಾಯ್ತು, ಇವಾಗ ಯಾಕೆ ಸರ್ ಅದೆಲ್ಲ? ವೈ ಡು ಯು ಥಿಂಕ್ ಐ ವಿಲ್ ಕಮ್ ಬಿಹೈಂಡ್ ಆಲ್ ದಟ್? ಯಾರೋ ಥ್ರೆಟ್ ಮಾಡಿ ಅವರು ಒತ್ತಡದ ಮೇಲೆ ಬರೋ ವ್ಯಕ್ತಿನ ಸರ್ ನಾನು?
ಅಲ್ಲ, ಒತ್ತಡದ ಮೇಲೆ ಬರೋ ವ್ಯಕ್ತಿನ ನಾನು ಹಂಗೆ ಕಾಣಿಸ್ತೀನ ನಿಮಗೆ? ಒತ್ತಡದ ಮೇಲೆ ಬರೋ ವ್ಯಕ್ತಿನ ಸರ್ ನಾನು? ಪ್ರೀತಿಗೋಸ್ಕರ ಬಂದಿರೋ ಸರ್ ನಾನು? IT ರೇಡ್ ಆಗಿದ್ದಾಯ್ತು, ಕಂಪ್ಲೀಟ್ ಏನು ಸಿಗದೆ ಹೋಗಿದ್ದಾಯ್ತು, ಇವಾಗ ಯಾಕೆ ಸರ್ ಅದೆಲ್ಲ? ವೈ ಡು ಯು ಥಿಂಕ್ ಐ ವಿಲ್ ಕಮ್ ಬಿಹೈಂಡ್ ಆಲ್ ದಟ್? ಯಾರೋ ಥ್ರೆಟ್ ಮಾಡಿ ಅವರು ಒತ್ತಡದ ಮೇಲೆ ಬರೋ ವ್ಯಕ್ತಿನ ಸರ್ ನಾನು? ಅಲ್ಲ, ಒತ್ತಡದ ಮೇಲೆ ಬರೋ ವ್ಯಕ್ತಿನ ನಾನು? ಈ ವಿಷಯ ಎಲ್ಲ ಸುದೀಪ್ ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರು. ನಾನು ನಮ್ಮ ಕುಟುಂಬದಲ್ಲಿ ಏನ್ ಹೇಳ್ತಾರೋ, ನಮ್ಮ ತಂದೆಯವರು ಯಾವ ರೀತಿಯ ಮಾರ್ಗದರ್ಶನ ಮಾಡ್ತಾರೋ, ಅವರು ನಡೆದ ಹಾದಿಯಲ್ಲಿ ನಾನು ನಡೀತೇನೆ, ಯಾರ ಒತ್ತಡಕ್ಕೂ ಮಣೆಯೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ನಿಲುವು ಅಂತ ಏನು ಬರೋದಿಲ್ಲ ಇಲ್ಲಿ, ರಾಜಕೀಯವೂ ಬರೋದಿಲ್ಲ. ಬರೋದು ಅಂದ್ರೆ ಒಂದು ನನಗೆ ಗೊತ್ತಿರೋದು ಚಿಕ್ಕ ವಯಸ್ಸಿನ ನಾನು ನೋಡ್ಕೊಂಡು ಬಂದಿರುವಂತ ಒಬ್ಬ ವ್ಯಕ್ತಿ. ನನ್ನ ಚಿತ್ರರಂಗದ ಮೊದಲ ಕಷ್ಟ ದಿನಗಳಲ್ಲಿ ನನ್ನ ಕೆಲವೇ ನನ್ನೊಟ್ಟಿಗೆ ಗೊತ್ತಿದ್ದು. ಅದರಲ್ಲಿ ಒಂದು ಮುಖ್ಯವಾದ ವ್ಯಕ್ತಿ ನನ್ನ ಪ್ರೀತಿಯಾದಂಥ ಬಸವರಾಜ ಬೊಮ್ಮಾಯಿ ಮಾಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಟ್ ಈಸ್ ಕಾಲ್ಡ್ ಕನೆಕ್ಟ್ ಸರ್. ಇಟ್ ಈಸ್ ಅ ಡ್ಯೂಟಿ ಅಂಡ್ ಇಟ್ ಈಸ್ ಅ ಗ್ರಾಟಿಟ್ಯೂಡ್ ದಟ್ ಐ ಹ್ಯಾವ್ ಫಾರ್ ದಿಸ್ ಲವಬಲ್, ಒಂದು ಒಳ್ಳೆಯ ಪ್ರೀತಿಯಾದಂಥ ವ್ಯಕ್ತಿಗೆ. ಸೊ ಇವತ್ತು ನನ್ನ ನಿಲುವು ಅಂತೇನಿಲ್ಲ, ನಾನು ಆಕ್ಚುಲಿ ಅವ್ರಿಗೆ ಹೇಳಕ್ ಬಂದೆ, ನಾನು ನಿಮ್ಮ ಪರ ನಿಂತ್ಕೋತೀನಿ ಅಂತ ಹೇಳಕ್ ಬಂದೆ. ಸೊ ಇಷ್ಟು ಕ್ಯಾಮ್ರಾಗಳ ಮುಂದೆ ಹೇಳ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ಆಲ್ ಸೆಡ್ ಅಂಡ್ ಡನ್, ನಾವು ಬೆಳೆದು ಬಂದ ಹಾದಿಗಳಲ್ಲಿ ಅಫ್ಕೋರ್ಸ್ ಗಾಡ್ ಫಾದರ್ ಪ್ರತಿಯೊಂದು ವಿಚಾರದಲ್ಲೂ ಇರ್ತಾರೆ. ಅದ್ರ ನಮಗೆ ಚಿತ್ರರಂಗ ಎಂಟ್ರಿ ಕೊಟ್ಟಾಗ ನನಗೆ ಗಾಡ್ ಫಾದರ್ ಯಾರು ಇರಲಿಲ್ಲ, ಗಾಡ್ ಅಂಡ್ ಫಾದರ್ ಸಪ್ರೇಟ್ ಆಗಿದ್ರು. ಅಂಡ್ ಆ ಟೈಮಲ್ಲಿ ಕೆಲವು ವ್ಯಕ್ತಿಗಳು ನಾನು ಹೇಳಿದಾಗ ರಿಪೀಟ್ ಅನ್ಸ್ಬೋದು, ಸಮ್ ಪೀಪಲ್ ತುಂಬಾ ಪ್ರೀತಿಯಿಂದ ನನಗೋಸ್ಕರ ನಡೀತಿದ್ದಾರೆ. ಆ ಟೈಮಲ್ಲಿ ಆಕ್ಚುಲಿ ಮಾಮ ಅವಾಗ ಎಂಟ್ರಿ ಕೊಡ್ತಾ ಇದ್ರು ರಾಜಕೀಯಕ್ಕೆ ಅಲ್ವಾ. ಸೊ ಆ ಟೈಮಲ್ಲಿ ನನಗೆ ಅವರ ಪರಿಚಯ. ಟುಡೇ ಐ ಆಮ್ ವೆರಿ ಹ್ಯಾಪಿ. ಅವರ ಲೀಡರ್ಶಿಪ್ ಅಲ್ಲಿ ನಡೆದಂತ ಕೆಲಸಗಳಿರ್ಬೋದು, ಅವರ ವ್ಯಕ್ತಿತ್ವಕ್ಕೆ ನಾನು ತುಂಬಾ ತಲೆಬಾದವನು ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಆ ವೃತ್ತಿಪರ ನಾನು ನನ್ನ ಸಪೋರ್ಟ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಆ ವ್ಯಕ್ತಿಗೆ ಸಪೋರ್ಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಬಂದಿರೋದು. ವಿಚ್ ಈ ನಿಮ್ಮ ಮುಂದೆನೂ ನಾನು ಅದನ್ನೇ ಹೇಳ್ತೀನಿ, ನಾಳೆನೂ ಅದೇ ಹೇಳ್ತೀನಿ, ನೆನ್ನೆನೂ ಅದೇ ಹೇಳ್ತಾ ಇದ್ದೀನಿ. ಈ ಮೂಲಕ ನನ್ನ ಕೆಲವು ಸ್ನೇಹಿತರುಗಳಿದ್ದಾರೆ, ಅವ್ರ ಪರ ನಿಲ್ತೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. No sir, I am not entering politics at all sir. I am still dealing with the politics. Are I am telling you your answer. Yes sir, I am not entering politics sir. My fans will be happy with that. And ನನ್ನ fans ನೀವೇನು ಹೇಳ್ತಾ ಇದ್ರಿ ಸರ್? You want me to speak in English? Okay sir. ನನ್ನ ಕನ್ನಡದ ಸ್ನೇಹಿತರಿಗೆ ಕ್ಷಮಿಸ್ಬಿಡಿ, ನಾಳೆ ಇದನ್ನ ಇಟ್ಕೊಂಡು ಇಂಗ್ಲೀಷ್ನಲ್ಲಿ ಮಾತಾಡಿದ್ರು ಅಂತ ಹೇಳ್ಬಿಡಿ, ಅವ್ರು ಇಂಗ್ಲೀಷ್ನಲ್ಲಿ ಕೇಳ್ತಾರೆ ಅಲ್ಲ. ಬಟ್ ಸಿನ್ಸ್ ಯು ವಾಂಟ್ ಇನ್ ಇಂಗ್ಲಿಷ್, ಐ ಅಂಡರ್ಸ್ಟ್ಯಾಂಡ್ ಯುವರ್ ಮೀಡಿಯಾ ರಿಕ್ವೈರ್ಮೆಂಟ್. ಐ ಆಮ್ ಟೆಲಿಂಗ್ ಯು ಸರ್. ಸುದೀಪ್, one second sir. Sir, okay. What you see as fans sir, these fans I've earned for after 27 years of hard work sir. 27 years of hard work sir. You think my fans are so naive or vulnerable that they'll let go of me because of certain stands I take in my life? So this stand what I'm taking is a very human stand sir. I'm not entering politics sir. Just to clear, I've just entered the stage of politics sir here. I'm not entering politics sir. ಸರ್, ಬೇರೆ ಪಕ್ಷದ ನಾಯಕರು ಕೂಡ ಕೇಳಿದಂತ ಸಂದರ್ಭದಲ್ಲಿ ಅವ್ರ ಪರವಾಗೂ ಕೂಡ ಪ್ರಚಾರ ಮಾಡ್ತಾರೆ. ಬೇರೆ ಪಕ್ಷದಿಂದ ಯಾರಾದ್ರೂ ನನ್ನ ಪರ ನನ್ನ ಜೀವನದಲ್ಲಿ ನಿಂತು ನನ್ನ ಕಷ್ಟ ಸುಖಕ್ಕೆ ಬಂದಿದ್ದಾಗಿದ್ದು ಅಂತ ಇದ್ರೆ ಖಂಡಿತ ಮಾಡ್ತೀನಿ ಸರ್. ಸರ್, ಈಗ ನೀವು ವ್ಯಕ್ತಿಗತವಾಗಿ ವೈಯಕ್ತಿಕ ಹಿನ್ನೆಲೆಯಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ, ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳ್ತಿದ್ರಿ. ಕೇವಲ ಬಿಜೆಪಿಯಲ್ಲಿರುವಂತಹ ಸ್ನೇಹಿತರಿಗೆ ಮಾತ್ರ ಪ್ರಚಾರ ಮಾಡ್ತಿರೋ ಅಥವಾ ಅದೇನೋ ಕೋಇನ್ಸಿಡೆನ್ಸ್ ಗೊತ್ತಿಲ್ಲ ಸರ್. ನನ್ನ ಸ್ನೇಹಿತರುಗಳು ನನ್ನ ಪರ ಅಂತ ಬಂದವರು, ಇವ್ರು ಬಂದಾಗ ಇವ್ರು ನನಗೆ ಸಪೋರ್ಟ್ ಮಾಡಿದಾಗ ಅప్పుడు ಬಿಜೆಪಿ ಅಂತನೂ ನನಗೆ ಗೊತ್ತಿಲ್ಲ, ಇವರ ರಾಜಕಾರಣಿ ಅಂತನೂ ಗೊತ್ತಿಲ್ಲ. ನಾನು ತುಂಬಾ ಚಿಕ್ಕ ಹುಡುಗ. ಚಿತ್ರರಂಗ ಕೇಳಿಸ್ಕೊಳ್ಳಿ ಸರ್, ನನ್ನ ಮಾತು ಕೇಳಿ ಸರ್. ನಾವು ಯು ಡೋಂಟ್ ಡಿಸೈಡ್ ದಟ್ ನನ್ನ ಲೈಫಲ್ಲಿ ನನ್ನ ಯಾರ್ಯಾರು ಇದ್ರು ನನ್ನ ಲೈಫಲ್ಲಿ ಅಂತ ದಯವಿಟ್ಟು ಡಿಸೈಡ್ ಮಾಡ್ಬಿಡಿ. ನನ್ನ ಲೈಫ್ ನನಗೆ ಮಾತ್ರ ಗೊತ್ತು. ಕರೆಕ್ಟ್ ಸರ್? ಈ ವಿಚಾರದಲ್ಲಿ ಈ ವೇದಿಕೆಯಲ್ಲಿ ನಾನು ಬರೋ ನೆಸೆಸಿಟಿ ನಂಬರ್ 1 ಇರಲಿಲ್ಲ ಸರ್. ಅಕಸ್ಮಾತ್ ಹೇಳ್ತೀನಿ ಕೇಳಿ, ನಾನು ಪೊಲಿಟಿಕಲಿ ಇಫ್ ಐ ವಾಂಟೆಡ್ ಟು ಎಸ್ಕೇಪ್, ಪೊಲಿಟಿಕಲಿ ಇಫ್ ಐ ವಾಂಟೆಡ್ ಟು ಬಿ ರೈಟ್, ಎಲ್ಲರ ಬುಕ್ಸಲ್ಲೂ ನಾನು ಒಳ್ಳೆ ಹುಡುಗನಾಗಿ ಎಲ್ಲರ ಹತ್ರನೂ ಮೆಚ್ಚಿಸ್ಕೊಂಡಿರ್ಬೇಕು ಅಂದರೆ ಖಂಡಿತವಾಗಿ ನೀವೇ ಒಂದು ಯೋಚನೆ ಮಾಡಿ ಸರ್. ನಾನು ಇಲ್ಲಿ ಬರೋ ನೆಸೆಸಿಟಿನೂ ಇರಲಿಲ್ಲ. ನಾನು ಇಲ್ಲಿ ಬಂದಾಗ ಈ ವೇದಿಕೆ ಆ ವೇದಿಕೆ ಅಂತ ಬರಲಿಲ್ಲ ಸರ್. ಒಂದು ವ್ಯಕ್ತಿಗೋಸ್ಕರ ಬರ್ತೀನಿ. ಬಂದಾಗ ಏನಾಗುತ್ತೆ, ಇವಾಗ ನೀವು ಕೇಳಿರೋ ಪ್ರಶ್ನೆಗೆ ಅದು ಹೇಗೆ ಇದೆ, ಪಕ್ಷ ಬರಲ್ಲ ಸರ್ ಇಲ್ಲಿ. ನನ್ನ ಲೈಫಲ್ಲಿ ಇವಾಗ ಫಾರ್ ಎಕ್ಸಾಂಪಲ್
ನಾನು ಅಂಬರೀಷ್ ಮಾಮ ಬದುಕಿರ್ಬೇಕಾದ್ರೆ ಅವ್ರ ಹೆಸರು ತಗೊಂಡಿದ್ದೀವಿ. ಆ ಟೈಮಲ್ಲಿ ನನಗೆ ಯಾರು ಬಂದಿದ್ರು ಪ್ರತಿಯೊಬ್ಬರ ಹೆಸರು ತಗೊಂಡಿದ್ದೀನಿ ನಾನು ಸರ್. ಈ ತರ ಬಂದಾಗ ಈ ವ್ಯಕ್ತಿ ಬಗ್ಗೆ ನನಗೊಂದಿರೋ ಕಾಳಜಿಗೆ, ಪ್ರೀತಿಗೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇವಾಗ ಸಪೋಸ್ ನಾನು ಹೇಳ್ತಾ ಇರೋದು, ಇವರು ಬೇರೆ ಪಕ್ಷ ಆಗಿದ್ರು ಕೂಡ, ಯಾವುದೇ ಪಕ್ಷ ಆಗಿದ್ರು ಕೂಡ, ಸಪೋಸ್ ನಾನು ಇವ್ರ ಪರ ನಿಂತ್ಕೋತೀನಿ ಅಂದ್ರೆ ನಿಂತ್ಕೋತಾ ಇದ್ದೆ ಸರ್. ದಟ್ ಇಸ್ ನಾಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ನಾವು, ದಟ್ ಈಸ್ ವೆರಿ ಕ್ಲಿಯರ್. ಹೀಗನ್ಬಿಟ್ಟು ನನಗೆ, ನಾನು ಇದ್ರ ಹಿಂದೆ ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ, ಅಕಸ್ಮಾತ್ ನನ್ನ ಲೈಫಲ್ಲಿ ನನ್ನ ಕಷ್ಟ ದಿನಗಳಲ್ಲಿ ಯಾರಾದ್ರೂ ಕೈ ಹಿಡಿಯೋದು ಬಿಡಿ ಸರ್, ಒಂದು ಬೆರಳು ಹಿಡ್ಕೊಂಡು ಅಕಸ್ಮಾತ್ ನನ್ನ ಪರ ನಿಂತಿದ್ದವ್ರು ಆಗಿದ್ದಿದ್ರೆ ಸರ್, ಅವ್ರು ಯಾವುದೇ ಪಕ್ಷ ಆಗಿದ್ರೆ ಅವ್ರ ಪರ ನಿಲ್ತೀನಿ ಅಂತ ನಾನು ಹೇಳಿದೆ. ಮಾತು ಮೇಲೆ ನಿಲ್ಲವನು ಸರ್ ನಾನು. ಇದನ್ನ ಓಪನ್ ಆಗಿ ನಿಮ್ಮ ಮುಂದೆ ಏನಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಕರೆದ ತಕ್ಷಣ ನಾನು ಹೇಳ್ಬೋದಿತ್ತು, ಮಾಮ ಬೇಡ ನನಗಿದು ಯಾವುದು, ಇಲ್ಲಿ ಬೇಡ, ಅದು ಬೇಡ, ನಾನು ಬರಲ್ಲ, ನಾನೇನು ಹೇಳಕ್ ಹೋಗಲ್ಲ. ಐ ಡಿಂಟ್ ಡೂ ದಟ್, ಐ ಡಿಂಟ್ ಡೂ ದ ಎಸ್ಕೇಪ್ ರೂಟ್. ಆ್ಯಂಡ್ ನಾನು ಇದನ್ನ ಹೇಳಕ್ಕೆ ಏನಕ್ಕೆ ಹೊಡ್ತಾ ಇದ್ದೀನಿ ಅಂದ್ರೆ, ದಿಸ್ ಇಸ್ ಮೈ ಅಲ್ಟಿಮೇಟ್ ಟ್ರೂತ್. ಆ್ಯಂಡ್ ನೀವು ಇನ್ನು 10 ಸತಿ ಕೇಳೋದು, ದಿಸ್ ಇಸ್ ದ ಲೈನ್ ಐ ಆಮ್ ಗೋಯಿಂಗ್ ಟು ಸ್ಟಿಕ್ ಆನ್, ಬಿಕಾಸ್ ದಿಸ್ ಇಸ್ ದ ಟ್ರೂತ್ ಸರ್. ಸರಿ ಸರ್, ನಾನು ನಿಮ್ಗೆ ಪ್ರಶ್ನೆ ಕೇಳಿದೆ, ನೀವು ಸಿಎಂ ಮೈ ಕೊಟ್ಟಿದ್ದೀರಾ. ಒಂದು ಪಕ್ಷದ ವೇದಿಕೆಗೆ ಬಂದು ನೀವು ಸಿಎಂಗೆ ಇಂಡಿವಿಜುವಲ್ ಸಪೋರ್ಟ್ ಬೆಂಬಲ ಇದೆ ಅಂತ ಅರ್ಥನಾ? ಪಕ್ಷದ ವೇದಿಕೆ, ಪಕ್ಷ ಕರೆದಿರುವ ಕೆಲವು ಶಕ್ತಿಗಳು ಸೇರಿದ್ರೆ ಅವರಿಗೆ ಶಕ್ತಿ ಅಂದ್ರೆ ಅವ್ರು ಯಾರು ಹೇಳ್ತಾರೋ ಅವ್ರ ಪರ ನಡ್ಕೊಳಕ್ ರೆಡಿ ಇದೆ ಸರ್. ಈಗ ಅವ್ರು ಹೇಳಿದ್ರು ಪಕ್ಷಕ್ಕೂ ಪ್ರಚಾರ ಮಾಡ್ತಾರೆ ಅಂತ, ಅದನ್ನ ಒಪ್ಕೊಳ್ತೀರಾ? ಖಂಡಿತ ಸರ್. ಇವಾಗ ಪಕ್ಷ ಅಂತಂದ್ರೆ ನಾನು ಎಲ್ಲಾ ಕಡೆ ಹೋಗಕ್ ನಾನು ಆಗೋದು ಇಲ್ಲ ಸರ್. ಐ ಮೀನ್ ಐ ಆಮ್ ಅಲೋನ್. ಎಷ್ಟು ಕಾನ್ಸ್ಟಿಟ್ಯೂನ್ಸೀಸ್ ಇದಾವೆ, ಎಷ್ಟು ಜನ ಕ್ಯಾಂಡಿಡೇಟ್ಸ್ ಇದಾರೆ, ಎಷ್ಟೆಷ್ಟು ಕಡೆ ಅಂತ ಆಗುತ್ತೆ, ಅದಾಗಲ್ಲ ಸರ್. ನಿನ್ನೆಯಿಂದ ಸಾಕಷ್ಟು ಉತ್ತರನೇ ಕಂಪ್ಲೀಟ್ ಮಾಡಿಲ್ಲ ಇನ್ನು. ನಾನು ಹೇಳ್ತಾ ಇರೋದು, ಇವ್ರ ಅಕಸ್ಮಾತ್ ಇಂಥವ್ರಿಗೆ ನನಗೆ ಸ್ವಲ್ಪ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿದಲ್ಲಿ ಖಂಡಿತವಾಗ್ಲೂ ಅದನ್ನ ಅಷ್ಟು ಮಾಡ್ತೀನಿ ನಾನು. ಯಾಕಂದ್ರೆ ಒಂದು ನೀವು ಹೇಳೋರ ಪ್ರಕಾರ ಮಾಡಕ್ ಹೋದ್ರೆ ಸರ್, ಐ ಹ್ಯಾವ್ ಟು ಡೂ ಫಾರ್ ಎವ್ರಿಬಡಿ, ಐ ಕೆನಾಟ್. ಸರ್ ಒಂದ್ ನಿಮಿಷ ಸರ್, ಅಲ್ಲಿಗೆ ವಾಪಸ್ ಕೊಡ್ತೀನಿ ಅವ್ರಿಗೆ. ಸರ್, ಅವ್ರು ಕೇಳಿದ ಪ್ರಶ್ನೆಗೆ ಮನುಷ್ಯತ್ವ ಅನ್ನೋದಿದೆ, ಸಂಬಂಧಗಳು ಅನ್ನೋದಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಕಣ್ಣಲ್ಲಿ ಎಲ್ಲವೂ ಕೂಡ ಕಮರ್ಷಿಯಲ್ ಇದೆ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. ಸರ್ ಅವರು ಹೇಳಿದ್ದಾರೆ, ನನ್ನ ಜೊತೆಗೆ ಅತ್ಯಂತ ನಾನು ಸಣ್ಣವನಿದ್ದಾಗ ನನ್ನ ಜೊತೆಗಿದ್ದಾರೆ, ಆ ಮಾನವೀಯತೆಯಿಂದ ನಾನು ಬಂದಿದ್ದೇನೆ, ಆ ಸಂಬಂಧಗಳಿಗೆ ಬಂದಿದ್ದೇನೆ ಅಂತ. ದಯವಿಟ್ಟು ಅದಕ್ಕೆ ರೆಸ್ಪೆಕ್ಟ್ ಕೊಡಿ ಸರ್. ಒಂದ್ ನಿಮಿಷ ಸರ್, ಸರ್ ಒಂದ್ ನಿಮಿಷ ಸರ್, ಒಂದೇ ನಿಮಿಷ ಸರ್. ಸರ್ ನೀವೇನೋ ಕೇಳಿದ್ರಿ, ಒಂದ್ ನಿಮಿಷ ಸರ್, ನೀವೇನೋ ಕೇಳಿದ್ರಿ ಹಣ ತಗೊಂತಾ ಇದ್ದೀರಾ ಅಂತ. ಸರ್ ನನಗೆ ಇನ್ನು ಸಿನಿಮಾದಲ್ಲೇ ತುಂಬಾ ಜನ ಕೊಡೋದಿದೆ ಸರ್, ಅದನ್ನ ಕೊಡಿಸ್ಬಿಟ್ರೆ ಸರ್ ನಾನು ತುಂಬಾ ಖುಷಿ ಪಡ್ತೀನಿ. ನಿಮಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್. ಹಣನ ದುಡಿಯೋದಕ್ಕೆ ನಾನು ಇಲ್ಲಿ ಬರ್ಬೇಕಾ ಸರ್? ಅಂದ್ರೆ ನೀವು ಏನ್ ಹೇಳ ಸರ್, ನನಗೆ ಕೆಪಾಸಿಟಿನೇ ಇಲ್ಲ ಬೇರೆ ಕಡೆ ದುಡಿಯೋಕೆ.